ಎಷ್ಟಿಷ್ಟ ಅಂದ್ರೆ ಹೇಳಕ್ ಆಗದೆ ಇರೋಷ್ಟು ಇಷ್ಟ. ಲೈನಿಂಗ್ ಹಾಕಿದ್ರೆ ಏನ್ ಕಾಣಿಸಲ್ಲ ಹೇಳಪ್ಪ, ಚೆನ್ನಾಗಿರುತ್ತೆ. ಸೂಪರ್. ಅಡಿಕೆ ತೋಟದ ಮಧ್ಯದಲ್ಲೇ ಕಾಕಡ ಹೂವಿನ ತೋಟ. ಮಗಳಿಗೆ ಬೇಜಾರಾಗಿದೆ ನೋಡು, ನನ್ನ ಕೈ ಹೆಂಗೈತೆ. ಚೆನ್ನಾಗೈತೆ. ಈಗ ನಮ್ಮ ಶ್ರೀಮತಿ ಅವ್ರು ಏನು ಮಾಡ್ತಾವ್ರೆ ಅಂದರೆ ಟೀ ಮಾಡ್ತಾವ್ರೆ. ಅಲ್ಲಿ ಕಂಟ್ರೋಲ್ ಅಲ್ಲೈತೆ ಕೈಯಲ್ಲಿ. ನೋಡು ಕೆಳಗೋಯ್ತು. ಈಗ ತಾನೇ ತಿಂಡಿ ಆಯ್ತು. ತಿಂಡಿ ಟೊಮೊಟೊ ಬಾತ್. ಅದು ಟೊಮೊಟೊ ಬಾತ್, ಸ್ಪೆಷಲ್ ಟೊಮೊಟೊ ಬಾತ್. ಏನು ಸ್ಪೆಷಲ್ ಟೊಮೊಟೊ ಬಾತ್ ಹೇಳು? ಸ್ಪೆಷಲ್ ಸಬ್ಸಿಗೆ ಸೊಪ್ಪಾಗಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ಟೊಮೊಟೊ ಬಾತು. ತಿಂಡಿ ತಿಂದು ಈಗ ಟೀ ಕಾಯಿಸ್ಕೊಂಡು ಕುಡಿದು ಎಲ್ಲ ಹೊರಗಡೆ ಹೊರಟಿದೀವಿ. ಎಲ್ಲಿ ಹೋಗ್ತೀವಿ ಅಂತ ಮುಂದೆ ಹೇಳ್ತೀವಿ. ನಾನೀಗಲೇ ಹೇಳ್ಬಿಡ್ತೀನಿ ನೋಡ್ರಿ. ನಮ್ಮ ಶ್ರೀಮತಿ ಅವರು ಹೊಸ ಡ್ರೆಸ್, ಈ ಕಡೆ ತಿರ್ಗಮ್ಮ, ಹೊಸ ಡ್ರೆಸ್ಸು ಹೊಲ್ಕೊಂಡಿದ್ದಾರೆ. ಇವರೇ ಹೊಲ್ಕೊಂಡಿದ್ದು, ನೆನ್ನೆ ಹೊಲ್ಕೊಂಡ್ರು. ಅವರ ಡ್ರೆಸ್ ತುಂಬ ಹೂವುಗಳಿದಾವೆ ನೋಡ್ರಿ. ಟೀ ಕುಡಿತಾ ಆಮೇಲೆ ಮಾತಾಡೋಣ. ತಲೆನೋವು, ಟೆನ್ಷನ್ನು, ಇನ್ನೇನು ಎಲ್ಲದಕ್ಕೂ ಈ ಟೀನೇ ಪರಿಹಾರ. ತುಂಬ ಜನರಿಗೆ ಟೀ ಕುಡಿದ್ರೆ ಸರಿ ಹೋಗುತ್ತೆ ತಲೆನೋವು ಬಂದು. ನಂಗೆ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ. ಹೌದಾ? ನಂಗೆ ಕಾಫಿ ಅಂದ್ರೆ ತುಂಬಾ ಇಷ್ಟ. ಎಷ್ಟಿಷ್ಟ ಅಂದ್ರೆ ಹೇಳಕ್ ಆಗದೆ ಇರೋಷ್ಟು ಇಷ್ಟ ಕಾಫಿ ಅಂದ್ರೆ. ನಂಗೆ ತಲೆನೋವು ಬಂದಿರೋ ಸರಿ ಹೋಗೇ ಇಲ್ಲ. ಯಾಕೆ? 11 ವರ್ಷ ಆಯ್ತು. ಅರ್ಥ ಆಯ್ತಾ? ಅವ್ರು ಹೇಳ್ತಾ ಇದಾರೆ ನನ್ನಿಂದ ತಲೆನೋವು. ಅಲ್ಲ ನಿನ್ನಿಂದ. ಅರ್ಥ ಆಯ್ತಾ? 11 ವರ್ಷ ಆಯ್ತು ಅಂದ್ರೆ ನನ್ ಮದ್ವೆ ಆಗಿ 11 ವರ್ಷ ಆಯ್ತು. ನಂಗೆ ತಲೆನೋವು ಅಂತ ಹೇಳಿದ್ದು. 11 ವರ್ಷದಿಂದ ನಂಗೆ ನೀನ್ ತಲೆನೋವು ಅಂತ ಹೇಳ್ತಾ ಇದ್ದೀನಿ. ಏನು ಮಾಡಕ್ಕಾಗಲ್ಲ. ನಾವೀಗ ಮನೆಯಿಂದ ಹೊರಟು ಮಧುಗಿರಿ ಟೌನಿಗೆ ಬಂದ್ವಿ. ಇಲ್ಲಿ ಮಧುಗಿರಿ ಟೌನಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ರೋಡಲ್ಲಿ SMS ಮ್ಯಾಚಿಂಗ್ ಸೆಂಟರ್ ಅಂತ ಇದೆ. ಇಲ್ಲಿಗೆ ಬಂದ್ವಿ. ನಮ್ಮ ಶ್ರೀಮತಿಯವರು ಏನೋ ಟೈಲರಿಂಗ್ ಮೆಟೀರಿಯಲ್ ತೊಗೋಬೇಕಿತ್ತಂತೆ. ಹಾಗಾಗಿ ಅಂದರೆ ಇವರು ಈ ಅಂಗಡಿಯವರು ನಮಗೆ ಪರಿಚಯ. ನಮ್ಮ ಶ್ರೀಮತಿಯವರು ಮುಂಚೆ ಟೈಲರಿಂಗ್ ಮಾಡ್ತಾಯಿದ್ರು. ಅವಾಗೆಲ್ಲ ಟೈಲರಿಂಗ್ ಮೆಟೀರಿಯಲು, ಲೈನಿಂಗ್ಸು, ಥ್ರೆಡ್ಡು ಏನೇನೋ ಇರುತ್ತಲ್ಲ, ಅದೆಲ್ಲ ಟೈಲರಿಂಗ್ ಮೆಟೀರಿಯಲ್ನೆಲ್ಲ ಇವ್ರ ಹತ್ರನೇ ತಗೋತಾ ಇದ್ದಿದ್ದು. ಪ್ಲೈನ್ ಅಲ್ಲ, ಆರೆಂಜ್ ಇತ್ತು ಗೊತ್ತಾ, ನೆನ್ಪೈತಾ ನಿಂಗೆ? ಒಂದು ಹಾಫ್ ಸ್ಯಾರಿ ತಗೊಂಡಿದ್ದೆ, ನೆನ್ಪೈತಾ? ಇದೇ ಅಂಗಡಿಯಲ್ಲಿ ತಗೊಂಡೋಗಿದೆ. 10 ಪೀಸ್ ಏನು ಖಾಲಿ ಆಗಿತ್ತು. ಖಾಲಿ ಇದು ಚೆನ್ನಾಗಿರುತ್ತೆ. ಲೈನ್ ಬಳ್ಳಿ ಅಲ್ವಾ ಇದು, ಹಾಕೊಂಡಾಗ ಚೆನ್ನಾಗಿ ಸ್ಲೀವ್ಗೆ ಹಿಂಗೆ ಬಳ್ಳಿ ಮೇಲಕ್ಕೆ ಹಾಕೋಬೇಕು. ಮತ್ತೆ ಹಿಂದೆ ಬ್ಯಾಕು ಅಷ್ಟೇ ಬಳ್ಳಿ ಮೇಲಕ್ಕೆ ಬರಬೇಕು. ಅಲ್ಲ ಇದೆ ಸೊಳ್ಳೆ ಪರದೆಗಿಂತ ಚೆನ್ನಾಗೈತೆ. ಲೈನಿಂಗ್ ಬರುತ್ತೆ. ಲೈನಿಂಗ್ ಹಾಕಿದ್ರೆ ಏನ್ ಕಾಣಿಸಲ್ಲ ಹೇಳಪ್ಪ, ಚೆನ್ನಾಗಿರುತ್ತೆ. ಸೊಳ್ಳೆ ಪರದೆ ತಗೊಂಡು ಹಾಕೊಂಡಿದ್ದೀನಿ. ಲೈನಿಂಗ್ ನಾವೆಲ್ಲ ಹೊಲ್ಕೊಂಡಿದ್ದೀವಿ. ಎಷ್ಟು 1 ಮೀಟರ್ ಕೊಡಿ, ಇರ್ಲಿ ನೋಡೋಣ. 3/4 ಸ್ಲೀವ್, ಶಾರ್ಟ್ ಸ್ಲೀವ್, ಆಮೇಲೆ ನೋಡ್ಕೊಳ್ಳೋದು. ಹೆಂಗಿದು ಮೀಟ್ರ್? 250 ಇದೆ. ಅಂದ್ರೆ ಕ್ವಾಲಿಟಿ ಚೆನ್ನಾಗಿದೆ, ನೋಡಕ್ ತೆಳಗಿದೆ ಅಷ್ಟೇ, ಕ್ವಾಲಿಟಿ ಇದೆ. ಈಗ ಶಿವರಾತ್ರಿ ಹಬ್ಬ ಇದೆಯಲ್ಲ, ಅದಕ್ಕೆ ನಮ್ಮ ಶ್ರೀಮತಿಯವರು ಅವ್ರ ಹತ್ರ ಒಂದು ಸ್ಯಾರಿ ಇದೆ ಹೊಸದು, ಅದಕ್ಕೆ ಬ್ಲೌಸ್ ಹೊಲ್ಕೋತಾ ಇದ್ದಾರೆ. ಆ ಬ್ಲೌಸ್ಗೆ ಒಂದು ಲೈನಿಂಗ್ ತಗೊಂಡ್ರು. ಹಾಗೆ ನಮ್ಮ ಅಮ್ಮಂದು ತುಂಬ ಕೆಲವೊಂದು ಸೀರೆಗಳಿದಾವೆ ಚೆನ್ನಾಗಿರೋವು. ಆ ಸೀರೆಗಳಿಗೆಲ್ಲ ಒಂದು ಮ್ಯಾಚಿಂಗ್ ಏನೋ ಬ್ಲೌಸು ಗೋಲ್ಡ್ ಕಲರ್ ಅಂತೆ. ಗೋಲ್ಡ್ ಕಲರ್ ಬ್ಲೌಸ್ ಹಾಕ್ಕೊಂಡ್ರೆ ಎಲ್ಲ ಸ್ಯಾರಿಗೂ ಮ್ಯಾಚಿಂಗ್ ಆಗುತ್ತಂತೆ. ಅದೇ ನಮ್ಮ ಅಮ್ಮನ ಸೀರೆಗಳಿದ್ದಾವಲ್ಲ, ಅದನ್ನೆಲ್ಲ ಉಟ್ಕೋಬೋದು ಈ ಗೋಲ್ಡ್ ಕಲರ್ ಬ್ಲೌಸ್ ಹೊಲ್ಕೊಂಡ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೂ ಸಹ ಅದೇನೋ ಬ್ಲೌಸ್ ಪೀಸು, ಆ ಲೈನಿಂಗು ಇವೆಲ್ಲ ತಗೊಂಡ್ರು. ಇಲ್ಲಿ ನೀವು ನೋಡ್ತಿದ್ದೀರಾ ಆಂಟಿ ವಿಡಿಯೋಗಳನ್ನ ಈಗಲೂ? ನಾನು ಸ್ಟೇಟಸ್ ಹಾಕ್ತಾ ಇರ್ತೀನಲ್ವಾ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂತೀನಿ. ಹೌದಾ? ಅವಾಗಲೇ ಹೋಗೋದು. ಮತ್ತೆ ಇನ್ನೊಂದು ಅಲ್ಲಿ ಕುತ್ಕೊಂಡು ಇನ್ನೊಬ್ರು ಬರ್ತಾ ಇದ್ದೀವಿ ಅಂತ ನೀವು ಚೆನ್ನಾಗಿ ಬಂತು. ಗೃಹಪ್ರವೇಶಕ್ಕೆಲ್ಲ ಇನ್ವೈಟ್ ಮಾಡಿದ್ರು, ನಾನು ಹೋಗೋಕ್ಕಾಗಲಿಲ್ಲ. ಅದು ಚೆನ್ನಾಗೇ ಮಾತಾಡಿಸ್ತಾರೆ. ನೋಡು ಈ ವಿಡಿಯೋನೆಲ್ಲ, ಅದೇನೋ ಲೈಕ್ ಎಲ್ಲ ಕೊಡು ಅಂತ. ಇದು ಇನ್ನೊಂದು ಕಾಫಿ ಕಲರ್ ತಗೊಳ್ಳ ಸಾಕ, ಇನ್ನೊಂದು ಸರಿ ಹೋಗೋಣ ತಗೊಳ್ಳೋಣ. ಅದು ಪಕ್ಕ ಅದೇ ಕಾಫಿ ಕಲರ್ ತಗೋತಾ. ಕಾಫಿ ಕಲರ್ ಈ ಆಂಟಿ ಹಾಕಿದ್ದಾರೆ ನೋಡಿ, ಸೇಮ್ ಅದೇ. ಇವರು ಸಹ ನಮ್ಮ ವ್ಲಾಗ್ಸ್ನ ನೋಡ್ತಾ ಇರ್ತಾರೆ, ಅದನ್ನೇ ಹೇಳ್ತಾ ಇದ್ರು. ಅಂದರೆ ಇವತ್ತಿಂದ ಅಲ್ಲ, ಫಸ್ಟು ನಾವು ವ್ಲಾಗ್ ಶುರು ಮಾಡಿದ್ವಲ್ಲ ಆಗಿಂದನೂ ಇವ್ರಿಗೆ ಗೊತ್ತು ನಮ್ಮ ವ್ಲಾಗ್ಸ್ ಎಲ್ಲ. ಆಗಿಂದನೂ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮಗೆ. ಟೈಲರಿಂಗ್ ಮೆಟೀರಿಯಲ್ ಎಲ್ಲ ತಗೊಂಡಾದಮೇಲೆ ಅಲ್ಲಿಂದ ನಾವು ಇಲ್ಲಿ ನಮ್ಮ ಮಧುಗಿರಿ ಮಾರಮ್ಮ ದೇವಸ್ಥಾನ ಇದೆಯಲ್ಲ, ಅದ್ರ ಆಪೋಸಿಟ್ಟು ಒಂದು ನರ್ಸರಿ ಇದೆ. ಆ ನರ್ಸರಿ ಹತ್ರ ಬಂದ್ವಿ. ನೋಡ್ರಿ, ಇಲ್ಲಿ ಅಡಿಕೆ ಸಸಿ, ತೆಂಗಿನ ಸಸಿ ಮತ್ತು ಎಲ್ಲ ಥರದ ಹಣ್ಣಿನ ಗಿಡಗಳು ಇದೆಲ್ಲ ಸಿಗ್ತವೆ. ಇಲ್ಲಿ ಏನೋ ಹ್ಯಾಂಗಿಂಗ್ ಪಾಟ್ಗಳಿದ್ದಾವೆ ನೋಡ್ರಿ. ಮುಂಚೆ ಲಾಸ್ಟ್ ಟೈಮ್ ನಾವು ಬಂದಾಗ ಇವೆಲ್ಲ ಇರಲಿಲ್ಲ, ಏನೋ ಹೊಸ್ದಾಗಿ ಮಾಡಿರೋದು ಅನ್ಸುತ್ತೆ. ಇತ್ತೀಚೆಗೆ ನಾವು ಬಂದು ತುಂಬ ದಿನ ಆಯಿತು,
2-3 ವರ್ಷ ಆಯಿತು ಅನಿಸುತ್ತೆ ಈ ಕಡೆ. ಈಗ ಬಂದಿರೋದು ಅಂದರೆ ಅದೇ ಮನೆ ಸುತ್ತ ಸ್ವಲ್ಪ ಹೂವಿನ ಗಿಡಗಳು ಇಡೋಣ ಅಂತ ಒಂದು ಪುಟ್ಟ ಗಾರ್ಡನ್ ಮಾಡ್ಕೋತಾ ಇದ್ದೀವಿ ಮನೆ ಸುತ್ತ. ಅದಕ್ಕೆ ಹೂವಿನ ಗಿಡಗಳು ತಗೊಂಡೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಫಸ್ಟು ಒಂದು ಬಿಳಿ ಗುಲಾಬಿ ಗಿಡ ತಗೊಳ್ಳೋಣ. ಹೌದಾ, ಬಿಳಿ ಒಳ್ಳೇದಾ? ಬಿಳಿದು ಕೆಂಪು. ಬಿಳಿ ಅಲ್ಲ, ಇದು ಡಬಲ್ ಕಲರ್ ಐತೆ. ಹೌದಾ, ಬಿಳಿದು ಆ ಕಡೆ ಐತೆ ನೋಡು. ಇಲ್ಲ, ಇದು ಬಿಳಿ. ಅದು ಅದು ಫುಲ್ ಬಿಳಿದಾ? ಬಿಳಿ ಅನಿಸುತ್ತೆ ನೋಡು, ಡಬಲ್ ಕಲರ್ ಐತೆ. ಇಲ್ಲ, ಬಿಳಿ ಎತ್ಕೋ ಅದನ್ನು. ಅದು ಯಾವುದೇ ಗಿಡ ಗೊತ್ತಾಗ್ತಾ ಇಲ್ಲ. ನಾ ಎತ್ಕೊಡ್ಲಾ? ಅದೇನಾ? ಬಿಳಿ ಒನೆ ತಾನೆ? ಹಾಂ, ಬಿಳಿ ಒನೆ ತಾನೆ ಇದು? ಇದಾ? ತಗೋ, ತೊಗೊಳ್ಳೋಣ. ಚೆನ್ನಾಗಿ ಕನ್ನಡ ಕುಸುಮ. ಹಾಂ, ಇಲ್ಲಿ ಇನ್ನೊಂದು ಐತಪ್ಪ ನೋಡಿ, ಚೆನ್ನಾಗಿ ಕಾಣುತ್ತೆ. ಹೌದು, ಅದು ಚೆನ್ನಾಗಿತ್ತು. ಕನ್ನಡ ಕುಸುಮ ಅಂತಾರೆ ಅದನ್ನ. ನಾನು ಇಟ್ಟಿರೋದು ಹೆಸರು ಎಲ್ಲೋ ರೆಡ್ ಐತಲ್ಲ, ಅದಕ್ಕೆ ಹಳದಿ ಕೆಂಪು. ತಗೋಣ ಅಂತ. ಇದು ಇದಾ? ಅದು ಎತ್ಕೊಡ್ತೀನಿ ಬಿಡ. ಈ ಗಿಡ ಅಲ್ವಾ? ಹಾಂ, ಈ ಹೂವು ಬಿಟ್ಟಿರೋ ಗಿಡ ಒಟ್ಟಿನಲ್ಲಿ. ನಿಧಾನ. ಓ, ಸೂಪರ್. ಇದೆ ತಾನೇ? ಕರೆಕ್ಟಾ? ಬೀಳೋದು ಕೆಳಗೆಲ್ಲ ಬೇರೆ ಹೊಡ್ಕೊಡೈತೆ ನೋಡು. ತಗೊಂಡೋಗು, ಅಲ್ಲಿ ಇಡೋಗು ಸೈಡ್ಗೆ. ನಾವು ಸೆಲೆಕ್ಷನ್ ಮಾಡಿರೋವೆಲ್ಲ ಅಲ್ಲಿ ನೋಡಲ್ಲಿ ಕಲ್ಲು ಏನು ಪಾಟ್ ಯಾವ ಥರ ಸಖತ್ತಾಯ್ತು. ಇದು ಕಲ್ಲಲ್ಲಿ ಮಾಡಿರೋದು? ಏ ಅಲ್ಲ, ನೀ ಪ್ಲಾಸ್ಟಿಕ್ಕು. ಇದೇನಕ್ಕೆ ಸರ್ ಇದು ಪಾಟ? ಇದು ಈಗ ಗ್ರಾನೈಟ್ ಥರ ಐತೆ ನೋಡಿ ಫಿನಿಶಿಂಗು. ಎರಡೂ ರೆಡ್ಡೆ ತಗೊಂಡಮ್ಮ. ಅದು ಡಬಲ್ ಕಲರ್ ಮಾಡಿದ್ರು. ಅದು ಫುಲ್ ರೆಡ್ ಥರ ಕಾಣಿಸುತ್ತೆ, ಇದು ಡಬಲ್ ಕಲರ್ ಕಾಣಿಸುತ್ತೆ. ಹೌದಾ? ಹಾಂ, ಒಂದು ಕಾಕಡ ಗಿಡ ತಗೋ. ನೋಡಿ, ಇಲ್ಲೆಲ್ಲ ಸ್ವಲ್ಪ ಇವು ವಾಸ್ತು ಗಿಡಗಳು ಅಂತಲೂ ಹೇಳ್ಬೋದು, ಆಮೇಲೆ ಇವು ಶೋ ಗಿಡಗಳು ಅಂತಲೂ ಹೇಳ್ಬೋದು. ಈ ಥರ ಗಿಡಗಳು ಇಲ್ಲ ಇದ್ವು. ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಅವೆಲ್ಲ ತಿಳ್ಕೊಂಡು ತಗೊಂಡೋಗಿಡ್ಬೇಕು ಆ ಗಿಡಗಳನ್ನ. ಸದ್ಯಕ್ಕೆ ನಾವೀಗ ಇದನ್ನು ಕಣಗಲೆ ಹೂವಿನ ಗಿಡಗಳನ್ನ ತಗೊಳ್ಳೋಣ ಅಂತ ಇಲ್ಲೊಂದೆರಡು ನೋಡಿದ್ವಿ. ಹೂವುಗಳೆಲ್ಲ ತುಂಬ ತೀರಾ ಸಣ್ಣ ಇದ್ವು, ಅದಕ್ಕೆ ನಮ್ಗೆ ಆ ಗಿಡಗಳು ಇಷ್ಟ ಆಗಲಿಲ್ಲ. ಆಮೇಲೆ ಪಾರಿಜಾತ ತಗೊಳ್ಳೋಣ ಅಂತ ನೋಡಿದ್ವಿ. ಪಾರಿಜಾತ ಮನೆ ಹತ್ರ ಇದ್ದರೆ ಒಳ್ಳೇದಂತೆ. ಇದೇನೋ ಸಮುದ್ರ ಮಂಥನ ಮಾಡುವಾಗ ಹುಟ್ಟಿದ್ದಂತೆ. ಇದು ದೇವಲೋಕದ್ದು ಹೂವಿನ ಗಿಡ ಅಂತಲೇ ಹೇಳ್ತಾರೆ. ಚೆನ್ನಾಗಿತ್ತು. ಹ್ಞೂ, ತಗೊಂಡೋಗೋಣ. ಇಲ್ಲೆಲ್ಲ ಗಿಡಗಳು ತಗೊಂಡಿದ್ದು ನಮ್ಮ ಶ್ರೀಮತಿಯವ್ರಿಗಂತೂ ಖುಷಿ. ಆ ಗಿಡಗಳ ಮುಂದೆಲ್ಲ ಕೂತ್ಕೊಂಡು ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಆಮೇಲೆ ನಾವು ಒಂದು ಬ್ಯಾಗ್ ತಂದಿದ್ವಿ ಮನೆಯಿಂದನೇ. ಹೆಂಗೂ ಈ ಗಿಡಗಳು ಜಾಸ್ತಿ ತೊಗೊಂಡ್ರೆ ಅವನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ತಂದಿದ್ವಿ. ಆ ಬ್ಯಾಗ್ ಒಳಗಡೆ ಗಿಡಗಳು ಇಟ್ಕೊಂಡ್ವಿ. ಅಂದರೆ ತುಂಬ ಜಾಸ್ತಿ ಏನು ತೊಗೊಂಡಿಲ್ಲ. ಇಲ್ಲಿ ಕೆಲವೊಂದು ಗಿಡಗಳು ಆಗಲೇ ಹೇಳಿದ್ನಲ್ಲ, ಕಣಗಿಲ ಗಿಡ ಆ ಥರ ಇಷ್ಟ ಆಗಲಿಲ್ಲ. ಕೆಲವೊಂದು ನಮಗೆ ಬೇಕಾದಂಥ ಗಿಡಗಳು ಸಿಗಲಿಲ್ಲ. ಇರೋದ್ರಲ್ಲೇ ಒಂದೆರಡು ದಾಸವಾಳ ಗಿಡ, ಒಂದೆರಡು ಗುಲಾಬಿ, ಮತ್ತು ಆಮೇಲೆ ಪಾರಿಜಾತ, ಆಗಲೇ ಹೇಳಿದ್ನಲ್ಲ ಪಾರಿಜಾತ, ಮತ್ತು ಮಳ್ಳೆ ಗಿಡ ಒಂದು. ಇವಿಷ್ಟು ಗಿಡಗಳನ್ನ ನಾವಿಲ್ಲಿ ತಗೊಂಡ್ವಿ. ನಮಗೆ ಇನ್ನೂ ಕೆಲವೊಂದು ಗಿಡಗಳು ಬೇಕಿತ್ತು, ಅವೆಲ್ಲ ಸಿಗಲಿಲ್ಲ ಇಲ್ಲಿ. ಅದರಲ್ಲೂ ಮುಖ್ಯವಾಗಿ ಬ್ರಹ್ಮಕಮಲ, ಅದು ಇಲ್ಲ, ಸಿಗೋದಿಲ್ಲ ಇಲ್ಲಿ ಅಂದರು. ನೋಡೋಣ ಬೇರೆ ನರ್ಸರಿಗೆಲ್ಲಾದರೂ ಸಿಗುತ್ತೋ ತಗೊಳ್ಳೋಣ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಶ್ರೀಮತಿಯವ್ರಿಗಂತೂ ಆ ಖುಷಿಗೆ ಅವರ ಖುಷಿಗೆ ಪಾರವೇ ಇಲ್ಲ ಅಂತಾರಲ್ಲ, ಆ ಥರ ತುಂಬ ಖುಷಿ ಪಡ್ತಿದ್ರು. ಆ ಹೂವಾಗೆಲ್ಲ ಮುತ್ತಿಟ್ಟು ದೃಷ್ಟಿಯೆಲ್ಲ ತೆಗಿತಾಯಿದ್ರು, ತುಂಬ ಖುಷಿಪಟ್ಟರು. ನಾವೀಗ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಇದು ನರ್ಸರಿ ಇಲ್ಲಿಗೆ ಬಂದ್ವಿ. ಅಂದರೆ ನಾವು ಹಳೆ ನರ್ಸರಿಗೆ ಹೋಗಿದ್ವಲ್ಲ, ಆಗಲೇ ಹಳೆ ಅಂದರೆ ಆಗಲೇ ಹೋಗಿ ನರ್ಸರಿಗೆ ಒಂದಷ್ಟು ಗಿಡಗಳು ತಗೊಂಡ್ವಲ್ಲ, ಹಾಗೆ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ನರ್ಸರಿ ಕಾಣಿಸ್ತು. ಹೊಸ್ದಾಗೇನೋ ಮಾಡಿದ್ದಾರೆ ಅನ್ಸುತ್ತೆ. ಇದು ಇಷ್ಟು ದಿನ ನಾವು ಗಮನಿಸಿರಲಿಲ್ಲ. ಆ ಸಿದ್ದಾಪುರ ಮೇನ್ ರೋಡ್ ಅದರಲ್ಲೇ, ಆ ರೋಡಲ್ಲೇ ಬರುತ್ತೆ. ಇಲ್ಲಿ ಏನಾದರೂ ಗಿಡ ಸಿಗ್ಬೋದೇನೋ ಅಂತ ನೋಡೋಣ ಅಂತ ಹೋದ್ವಿ. ಅಂದರೆ ಇಲ್ಲಿ ಬೇಸಿಗೆ ಈಗ ಸ್ವಲ್ಪ ಬಿಸಿಲಲ್ವ, ಅದಕ್ಕೆ ಯಾವುದು ಜಾಸ್ತಿ ಗಿಡಗಳು ಸೇಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಗಿಡ ಬೆಳೆಸಿಲ್ವಂತೆ ಜಾಸ್ತಿ. ಕಣಗಲೆ ಗಿಡ ಕೇಳಿದ್ವಿ, ಅದರಲ್ಲಿ ಬಿಳಿ ಕಣಗಲೆ ಸಿಗಲಿಲ್ಲ. ಒಂದು ಪಿಂಕ್ ಕಲರ್ ಏನೋ ಕಣಗಲೆ ಹೂವಿನ ಗಿಡ ಇತ್ತು. ಸರಿ, ಅದೊಂದು ಗಿಡ ತೊಗೊಂಡ್ವಿ, ಕಣಗಲೆ ಗಿಡ.
ಆಮೇಲೆ ಇಲ್ಲಿ ನುಗ್ಗೆ ಗಿಡ ಇತ್ತು, ಇವರು ಒಂದು ಸೈಡಲ್ಲಿ ಬೆಳೆಸಿದ್ದಾರೆ ಒಂದೆರಡು ನುಗ್ಗೆ ಗಿಡ. ಅದು ತುಂಬ ಕಾಯಿಗಳಿದ್ವು, ನುಗ್ಗೆಕಾಯಿ ಅದ್ರ ತುಂಬ. ಕೇಳಿದೆ ಅವ್ರನ್ನ, ಇದರಲ್ಲಿ ಬೀಜಕ್ಕೆ ಏನಾದರೂ ಕಿತ್ಕೊಬೋದು ಒಂದೆರಡು ಕಾಯಿನ ಅಂತ. ಕಿತ್ಕೊಳ್ರಿ ಅಂತ ಹೇಳಿದ್ರು. ಅದಕ್ಕೆ ಅಲ್ಲೊಂದೆರಡು ನುಗ್ಗೆಕಾಯಿನ ಕಿತ್ಕೊಂಡು, ಅದರಲ್ಲಿ ಬೀಜ ಇರ್ತದಲ್ಲ ನುಗ್ಗೆ ಬೀಜ, ಅವನ್ನೆಲ್ಲ ಎಲ್ಲರೂ ತೋಟ ತರಿಗ್ನಾಗೆಲ್ಲನೂ ಉಣಿದ್ರೆ ಬೆಳ್ಕೊಳುತ್ತೆ ಗಿಡ ಏನೋ. ನೋಡಿ ಎಲ್ಲ ಗಿಡನೂ ಬೆಳಿತೀರಾ ಮಳೆಗಾಲದಲ್ಲಿ? ಹ್ಞೂ ಈಗ ಕಮ್ಮಿ. ಯೂಟ್ಯೂಬಾ? ಹಾಂ, ಯಾವುದು? ನವೀನ್ ಮಧುಗಿರಿ ಅಂತ ನೋಡಿಲ್ವಾ ನೀವಿನ್ನ? ನವೀನ್ ಮಧುಗಿರಿ ಅಂತ ಹುಡುಗಿ ಸಿಗುತ್ತೆ ಯೂಟ್ಯೂಬು ಫೇಸ್ಬುಕ್ ಎಲ್ಲ. ಬ್ಲಾಗ್ಸ್ ಮಾಡ್ತೀವಿ ನಾವು ಹಂಗೆ ಮಧುಗಿರಿಗೆ ಹೋಗಿ ತಗೊಬಂದ್ವಿ. ಇಲ್ಲಿ ಬರ್ತಾಯಿದ್ವಿ, ನರ್ಸರಿ ಅಂತ ಬೋರ್ಡ್ ಕಾಣ್ತಲ್ಲ, ಒಂದು ಗಿಡಗಳು ಸಿಗ್ತಾವೆ ನೋಡೋಣ ಅಂತ ಬಂದ್ವಿ. ಇದು ಬದನೆಕಾಯಿ ನೀವು ಬೆಳೆದಿರೋದು, ಮನೆಗೆ ಬೆಳ್ಕೊಂಡಿರೋದಾ? ಇದು ಒಂದು ಹಣ್ಣು ಕಿತ್ಕೊಳ್ಳೋಣ, ಹಣ್ಣಾಗಿರೋದು ಬೀಜಕ್ಕೆ ನಾವು ಕಿತ್ಕೊಬೋದಾ? ದಪ್ಪಂತ ಕಿತ್ಕೊಳ್ಳ ಇದು ಇದು ಹಣ್ಣಾಗಿದೆ ಪೂರ್ತಿ. ಇನ್ನೂ ಹಣ್ಣು ಆಗ್ಬೇಕು ಅನ್ಸುತ್ತೆ ಅಲ್ವಾ ಅಣ್ಣ? ಇದ್ರಲ್ಲಿ ಬೀಜ ಇದಾಗುತ್ತಾ? ನೀವು ಅನಿಸ್ತಿದ್ದೆ ಕಾಣ್ತದೆ. ಒಣಗಿಸ್ಬೇಕು ಅದನ್ನ? ಇಲ್ಲೆಲ್ಲ ಹಾಕ್ಬೋದು. ಹೌದಾ? ಸಸಿ ಬೆಳೆಯುತ್ತಾ? ನಮ್ಗೆ ಜಾಸ್ತಿ ಬೇಡ, ಒಂದು 10 ಗಿಡ ಮನೆಗೆ ಬೇಕು. 20 ಪೈರೆಲ್ಲ ಕೊಡ್ತೀರಾ? ನಮ್ಗೆ ಯಾರು ಹೇಳಿದ್ರು ಅಲ್ಲಿ 100 ಒಂದು ಟ್ರೇ ತಗೋಬೇಕು, ಇಲ್ಲ ನಾನು ಕೊಡಲ್ಲ ಅಂದರು. ಅದಕ್ಕೆ ನಾವು ಕೇಳಕ್ಕೆ ಹೋಗಿಲ್ಲ. ಈ ಕಡೆನೂ ಐತೆ, ಇದು ಈ ಕಡೆ ಹಾಳಾಗ್ಬಿಟ್ಟೈತಲ್ಲ. ಅದು ಮಳೆಗಾಲಕ್ಕೆ ನರ್ಸರಿ ಅಂದರೆ ಬರೀ ಹೂವಿನ ಗಿಡ, ಹಣ್ಣಿನ ಗಿಡ ಈ ಥರ ಅಷ್ಟೇ ಅಲ್ಲ. ಈ ಟೊಮೊಟೊ ಪೈರು, ಬದನೆ ಪೈರು, ಹೂವಿನ ಪೈರು, ಹೂವಿನ ಗಿಡಗಳದ್ದು ಪೈರು ಅಂತಾರಲ್ಲ, ಆ ಥರದ್ದೆಲ್ಲ ಬೆಳೆಸಿ ಮಾರಾಟ ಮಾಡ್ತಾರೆ ಇಲ್ಲಿ. ಇಲ್ಲಿ ಅಂದರೆ ಒಂದು ಟ್ರೇ ಏನೋ ತೊಗೋಬೇಕು, ಒಂದು ಸಸಿಗೆ ಇಷ್ಟು ಅಂತ ಟ್ರೇನಲ್ಲಿ ಬೆಳೆಸ್ಕೊಡ್ತಾರೆ, ಟ್ರೇ ಕೊಡ್ತಾರೆ. ನಾವು ಮನೆಗೆ ಬೆಳೆಸೋದಕ್ಕೋಸ್ಕರ ಬೇಕಿತ್ತಲ್ವ, ಮನೆಗೆ ಅಂದರೆ ಒಂದು 10 ಪೈರಾದರೆ ಸಾಕಾಗುತ್ತೆ. ಇವ್ರ ಹತ್ರ ತೊಗೊಂಡ್ರೆ ಒಂದು ಟ್ರೇನೇ ತೊಗೋಬೇಕು ಅಂತ ಯಾರೋ ಹೇಳಿದ್ರು, 10 ಪೈರು 20 ಪೈರೆಲ್ಲ ಕೊಡಲ್ಲ ಅಂತ. ಅದಕ್ಕೆ ನಾವು ಕೇಳೋಕ್ಕೆ ಹೋಗಿಲ್ಲ. ಆಮೇಲೆ ಇವರೇ ಹೇಳಿದ್ರು, ಮನೆಗಾದರೂ ಕೊಡ್ತೀವಿ ಬೇಕಾದರೆ 10 ಪೈರಾದರೂ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದ್ವಿ. ನಮ್ಗೆ ಏನೇನು ಬೇಕು, ಮೆಣಸಿನ ಪೈರು, ಟೊಮೊಟೊ ಪೈರು, ಬದನೆ ಪೈರು, ಅವೆಲ್ಲ ಒಂದೊಂದು 10 ಪೈರು ಕಿತ್ಕೊಟ್ರು ಗಿಡಗಳು, ಸಸಿಗಳ್ನ. ಪೈರು ಅಂತೀವಿ ನಾವು, ಸಸಿ ಅಂತ ಬೇರೆ ಕಡೆ, ನಾವು ಪೈರು ಅಂತೀವಿ ಅದನ್ನು ಅಷ್ಟೇ. ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ಟೊಮೊಟೊ ಹಣ್ಣಿರುತ್ತಲ್ಲ, ಟೊಮೊಟೊ ಹಣ್ಣು ಹಚ್ಬಿಟ್ಟು ಮತ್ತು ಬದನೆಕಾಯಿ ಹಣ್ಣಾಗಿರುತ್ತಲ್ಲ ಅದನ್ನೆಲ್ಲ ಹಚ್ಬಿಟ್ಟು ಅದರಲ್ಲಿ ಬೀಜ ತೆಗೆದುಬಿಟ್ಟು ಒಂದು ಕಡೆ ಒಟ್ಟು ಬಿಡೋದು ಅಂದರೆ ಒಂದು ಕಡೆ ಮಣ್ಣಲ್ಲಿ ಹಾಕ್ಬಿಟ್ರೆ ಅದು ಸಸಿ ಬೆಳೆಯುತ್ತೆ ಪೈರು. ಅದನ್ನು ನಾಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಅಂದರೆ ಕೈ ತೋಟದಲ್ಲಿ ನಮ್ಮ ಮನೆ ಗಾರ್ಡನಲ್ಲಿ. ಆದರೆ ಇಲ್ಲಿ ಪೈರೇ ಸಿಕ್ತಲ್ಲ, ಖುಷಿ ಆಯ್ತು ಇದು. ಆ ಗಿಡಗಳನ್ನೆಲ್ಲ ತೊಗೊಂಡು ಸೀದಾ ನಮ್ಮ ಮನೆಗೆ ಬಂದ್ವಿ. ನೋಡಿರಿ, ತಂದ ಮೇಲೆ ಅವನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಬಂದಿದ್ದಲ್ಲ, ಒಂಥರ ಹೊಸದಂಗೆ ಆಗಿರ್ತದೆ. ಒತ್ತಿ ಒಂದ್ಕೊಂದು ಗಿಡಗಳು ಒತ್ತಿ ಏನಾದರೂ ಮುರಿದೋಗಿರ್ತಾವೆ ಕೊನೆ ಏನಾದರೂ ಅಂತ ನೋಡಿ ಎಲ್ಲ ಗಿಡಗಳನ್ನ ನೀಟಾಗಿ ಒಂದು ಕಡೆ ಜೋಡಿಸಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಸುಧಾರಿಸ್ಕೊಂಡು, ಆಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಕಡೆ ಹೊರಟ್ವಿ. ನೋಡಿ ಎಲ್ಲಿಗೆ ಅಂತ ಮುಂದೆ ನೋಡಿ. ಹಾಗೇ ಇದು ನೋಡಿರಿ, ಇದು ನಮ್ಮ ಊರಿನ ಕೆರೆ. ಪ್ರತಿಯೊಂದು ಊರಿಗೂ ಕೆರೆಗಳಿದ್ದೇ ಇರುತ್ತೆ, ಒಂದೊಂದು ಕೆರೆ ಆದರೂ ಇರುತ್ತೆ. ಊರು ಅಂದಮೇಲೆ ಕೆರೆ ಇಲ್ಲದೆ ಇರುತ್ತಾ? ಮಳೆ ಬಂದಾಗೆಲ್ಲ ನೀರು ಸಂಗ್ರಹ ಆಗೋದಕ್ಕೆ ಕೆರೆ ಬೇಕಲ್ವ. ಈ ಕೆರೆ ಬಂದುಬಿಟ್ಟು ತುಂಬ ಹೂಳು ಮುಚ್ಕೊಂಡಿತ್ತು. ಆ ಕಂಬ ಕಾಣ್ತಿದೆ ನೋಡಿ, ಅಷ್ಟು ಮಣ್ಣು, ಅಷ್ಟು ಎತ್ತರ ಮಣ್ಣು ಹೂಳು ತುಂಬಿತ್ತು. ಅದನ್ನೆಲ್ಲ ಮಣ್ಣೆಲ್ಲ ತೆಗ್ಸಿರೋದು ಈ ಧರ್ಮಸ್ಥಳ ಸಂಘದ ಕಡೆಯವರು, ಧರ್ಮಸ್ಥಳ ಸಂಘ ಅಂತ ಮಾಡ್ಕೊಂಡಿದ್ದಾರೆ ನೋಡಿರಿ. ಅವರೇನೋ ಒಂದು ಇದರಿಂದ ಈ ಮಣ್ಣೆಲ್ಲ ತೆಗೆಸಿ ಕೆರೆ ಈ ಥರ ಕಾಣ್ತಾಯಿತ್ತು ಇವಾಗ. ಆ ಕೆರೆ ದಾಟ್ಕೊಂಡು ಮುಂದೆ ಬಂದರೆ ಇಲ್ಲಿ ಒಂದು ಹೊಲ ಸಿಕ್ತು ನೋಡಿ, ಕಾಕಡ ಹೂವಿನ ತೋಟ, ಅಡಿಕೆ ತೋಟದ ಮಧ್ಯದಲ್ಲೇ ಕಾಕಡ ಹೂವಿನ ತೋಟ. ಇದು ನಮ್ಮ ಊರವ್ರದ್ದೇ, ನಮ್ಮ ಪರಿಚಯದವ್ರದ್ದು. ಇಲ್ಲಿ ಅದೇ ಸಸಿಗಳು ಬೇಕಿತ್ತು, ಕಾಕಡ ಹೂವಿನ ಸಸಿ. ಅಲ್ಲಿ ನರ್ಸರಿಲೇ ತಗೊಬರೋಣ ಅಂದ್ಕೊಂಡ್ವಿ. ಆ ನರ್ಸರಿಲಿ ಸಿಗಲಿಲ್ಲ. ಮತ್ತು ಇವರು ಕಾಕಡ ಹೂವಿನ ಗಿಡ ಹಾಕಿದ್ರಲ್ಲ, ಇವ್ರು ಕೇಳಿದ್ವಿ ಒಂದು ಸಲ, ಬಂದು ತಗೊಂಡೋಗ್ರಿ ಅಂತ ಹೇಳಿದರು. ಇಲ್ಲೇ ತೊಗೊಂಡೋಗೋಣ ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಈ ಅಕ್ಕ ಅವರು ಇದನ್ನೆಲ್ಲ ಎಪ್ಕೊಡೋದಕ್ಕೆ ಅದು ಕುಳಮಡಿ ಅದನ್ನು ಕೊಟ್ಟರು. ಅದು ಸ್ವಲ್ಪ ಗಟ್ಟಿ ಇತ್ತು, ನೆಲ ತೇವಾಗಿರಲಿಲ್ಲ ಒಂದು ಮೂಲೆಯಲ್ಲಿ ಸೈಡಲ್ಲಿ. ಅದು ಎಪ್ಕೊಳೋದಕ್ಕೆ ಹೋದೆ, ಅದು ಬೇರೆ ಕಟ್ಟಾಗ್ಬಿಡ್ತು. ಅದು ಕೊನೆಗೆ ಅವಕ್ಕನೇ ನೀಟಾಗಿ ಸುತ್ತ ಮಣ್ಣು ತೆಗೆದು ಎಪ್ಕೋಬೇಕು, ಹಿಂಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ತೇವಾಯಿತು ಒಂಚೂರು. ಆ ತೇವದ ಹತ್ರ ಎಲ್ಲ ನೀಟಾಗಿ ಎಪ್ಕೊಟ್ರು. ಅಂದರೆ ಇದು ಕಾಕಡ ಗಿಡ ಎಲ್ಲ ಬೇರ್ನಲ್ಲೇ ಬೆಳೆಯುತ್ತೆ ಸಸಿಗಳು, ಅಕ್ಕಪಕ್ಕದಲ್ಲೆಲ್ಲ ಸಸಿಗಳು ಬೆಳ್ಕೋತವೆ. ಆಗಾಗ ತೋಟ ಕ್ಲೀನ್ ಮಾಡುವಾಗೆಲ್ಲ ಇವನ್ನೆಲ್ಲ ಎಬ್ಬಾಕಿ ತೋಟ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಸಸಿ ಎಪ್ಕೊಟ್ರು, ಸಸಿ ಸಿಕ್ತು ನಮಗಿಲ್ಲಿ. ಇವರು ಯಾವ ಥರ ಅಡಿಕೆ ಗಿಡ ಇಟ್ಟು
ಅದ್ರ ಮಧ್ಯೆ ಕಾಕಡ ಗಿಡ ಇಟ್ಟಿದ್ದಾರೋ ಅದೇ ಥರ ನಮ್ಮದು. ಅಂದರೆ ನಾವು ಮೊದಲು ಕಾಕಡ ಗಿಡ ಇಟ್ಟಿದ್ವಿ. ಕಾಕಡ ಗಿಡ ಇತ್ತು ನಾವು ಚಿಕ್ಕವರಿದ್ದಾಗ. ನಮ್ಮ ತೋಟ ಐತಲ್ಲ, ದೊಡ್ಡ ತೋಟ, ಅಡಿಕೆ ತೋಟ, ಆ ಜಾಗದಲ್ಲಿ ಕಾಕಡ ಸಸಿಗಳಿದ್ವು, ಕಾಕಡ ಹೂವಿನ ಗಿಡ. ನಮ್ಮ ಮನೇಲಿ ದಿನ ಬೆಳಿಗ್ಗೆ ಎದ್ದು ಹೂವು ಬಿಡಿಸ್ಬೇಕಿತ್ತು, ಕಾಕಡ ಹೂವು ಎಲ್ಲ. ಅದು ಕಾಕಡ ಹೂವಿನ ಮಧ್ಯದಲ್ಲೇ ನಾವು ಅಡಿಕೆ ಸಸಿಗಳ್ನ ಇಟ್ಟಿದ್ದು. ಅಡಿಕೆ ತೋಟ ಸ್ವಲ್ಪ ದೊಡ್ಡದು ಬೆಳ್ಕೊಂಡ್ಮೇಲೆ ಕಾಕಡ ಸಸಿ ಎಲ್ಲ ಎಬ್ಬಾಕಿ ತೆಗೆದಾಕಿದ್ದು. ಅದೆಲ್ಲ ನೆನಪಾಯ್ತು. ಇಲ್ಲಿ ತೋಟ ಎಲ್ಲ ನೋಡಿದಾಗ ನಾವು ಮುಂಚೆ ಕಾಕಡ ಹೂವು ಬೆಳೆದಿದ್ದು, ಕಾಕಡ ಹೂವು ಬಿಡಿಸಿದ್ದು, ಅದರಲ್ಲಿ ಮಧ್ಯೆ ಅಡಿಕೆ ಗಿಡ ಇಕ್ಕಿದ್ದು, ಇದೆಲ್ಲ ನೆನಪಾಯಿತು. ಹಾಗೆ ಅಲ್ಲಿಂದ ಬರಬೇಕಾದ್ರೆ ಇನ್ನೊಂದು ಕಡೆ ನಮ್ಮ ಪರಿಚಯದವ್ರದ್ದು, ಅವ್ರ ಮನೆ ಹತ್ರ ಅವರು ಈ ಹೂವಿನ ಗಿಡ ಏನೋ ಬೆಳೆಸಿದ್ದಾರೆ. ಅದ್ರ ಕೊನೆ ಕಡ್ದಿಟ್ಟರೆ ಸಾಕಂತೆ, ಅದೇ ಬೇರೆ ಇಕ್ಕೊಂಡು ಬೆಳೆಯುತ್ತಂತೆ. ಬಿಳಿ ಹೂವು ಬಿಡುತ್ತೆ, ಒಂಥರ ಚೆನ್ನಾಗಿರುತ್ತೆ. ಆ ಹೂವಿನ ಒಂದು ಕೊನೆ ಕೀಳಿಸ್ಕೊಂಡು ತಗೊಂಡು ಆಮೇಲೆ ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡ ಇಟ್ಟರೆ ಮನೆ ಮುಂದೆ ತುಂಬ ಶ್ರೇಷ್ಠ ಅಂತೆ, ಶ್ರೇಯಸ್ ಅಂತೆ ಮನೆಗೇನೋ. ಅದಕ್ಕೆ ಬಿಳಿ ಎಕ್ಕದ ಸಸಿನೂ ಇತ್ತು ಅವ್ರ ಮನೆ ಹತ್ರನೇ. ಅದು ಗಿಡನೂ ಸಸಿನೂ ತಗೊಂಡು ಮನೆಗೆ ಬಂದಿದ್ದು. ನೋಡಿರಿ, ನಮ್ಮ ಶ್ರೀಮತಿ ಅವ್ರು ತೋರಿಸ್ತಾರೆ ಹೂವು, ಆ ಥರ ಬಿಳಿ ಹೂವು, ಇಷ್ಟು ದೊಡ್ಡ ಹೂವು ಬಿಡುತ್ತೆ ಈ ಗಿಡದಲ್ಲಿ. ಚೆನ್ನಾಗಿರುತ್ತೆ ಒಂಥರ ಹೂವು. ಅದಕ್ಕೆ ಇದು ತಂದಿದ್ದೀವಿ. ಇವೆಲ್ಲ ಮನೆ ಸುತ್ತ ಬೆಳೆಸ್ಬೇಕು. ಸ್ವಲ್ಪ ಹೂವಿನ ಗಿಡಗಳು ಎಲ್ಲ ಬೆಳೆಸಿದ್ರೆ ಮನೆ ಸುತ್ತ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಇದು ನಮ್ಮ ಕನಸು, ತುಂಬ ದಿನಗಳ ಕನಸಿದು. ಮನೆ ಸುತ್ತ ಒಂದು ಕೈತೋಟ, ಗಾರ್ಡನ್ನು, ಈ ಥರ ಎಲ್ಲ ಇರಬೇಕು ಅಂತ. ಈಗ ಆ ಕನಸುಗಳೆಲ್ಲ ನನಸಾಗ್ತಾ ಇದ್ದಾವೆ. ಈಗ ಸಂಜೆ ಆಯಿತು. ನಮ್ಮ ಜಾಣೆ ಮಗಳು ಸ್ಕೂಲಿಂದ ಬಂದಳು. ಸ್ಕೂಲಿಂದ ಬರ್ತಿದ್ದಂಗೆ ಅವರಮ್ಮ ಅವಳನ್ನ ಎತ್ಕೊಂಡು ಮುದ್ದು ಮಾಡಿ, ಒಂದು ತಾಯಿ ಪ್ರೀತಿ, ಹಗ್ಗು, ಅದೆಲ್ಲ ತಾಯಿ ಮಗುವಿನ ನಡುವೆ ಇರೋ ಬಾಂಧವ್ಯ ಒಂದದು. ನಮ್ಮ ಜಾಣೆ ಮಗಳು ಆಮೇಲೆ ಬರ್ತಿದ್ದಂಗೆ ಸ್ವಿಂಗ್ ಮೇಲೆ ಕೂತ್ಕೋಬೇಕು. ಅವಳು ಸ್ವಿಂಗ್ ಮೇಲೆ ಕೂತ್ಕೊಂಡೇ ಶೂ ಸಾಕ್ಸು ಎಲ್ಲ ತೆಗೆದಿಡೋದು. ಅದಾದಮೇಲೆ ನಾವು ಗಾರ್ಡನ್ನಿಂದ ಗಿಡಗಳು ತಂದಿದ್ವಿ, ಅದನ್ನು ತೋರಿಸೋದಕ್ಕೆ ಅಂತ ಅಮ್ಮ ಮಗಳನ್ನ ಕರ್ಕೊಂಡೋದ್ರು. ನೋಡಿ, ನನ್ನ ಮಗಳಿಗೋಸ್ಕರ ಬಿಳಿ ರೋಸ್ ಗಿಡ ತಗೊಬಂದಿದ್ದೀನಿ. ಇದು ಬಿಳಿ ರೋಸ್ ಗಿಡ ನಮಗೆ ಬಿಟ್ಬಿಡ. ಅದಾದ್ರೆ ಬಿಳಿ ರೋಸ್ ಗಿಡ. ಅದು ದಾಸವಾಳ ಗಿಡ, ಅದು ದಾಸವಾಳ ಗಿಡ, ಅದು ಅದು ಕೆಂಪು ರೋಸ್ ಗಿಡ, ಅದು ಮಳ್ಳೆ ಗಿಡ, ಮುಟ್ಟೇನಾಗಲ್ಲ, ಅದು ಬ್ರಹ್ಮ ಕಮಲ ಅಲ್ಲ, ಇದು ಏನಪ್ಪ ಪಾರಿಜಾತ. ಮಗಳಿಗೆ ಬೇಜಾರಾಗಿದೆ. ಅಪ್ಪ ಅಮ್ಮ ಮದ್ಗಿರಿಗೆ ಬಂದು ಹೌದಾ ಮಗಳೇ ಬಿಟ್ರು, ನನಗೆ ಸುಳ್ಳು ಹೇಳ್ಬಿಟ್ರು. ಈ ಗಿಡ ಎಲ್ಲ ಇಕ್ಕೊಂಡು ಹೆಂಗ್ ಬರಕತ್ ಮಗಳೇ? ಹೇಳ್ಬೇಕಾಗಿತ್ತು. ಈಗ ಹೇಳ್ತಿದ್ದೀವಲ್ಲ, ಸಾಯಂಕಾಲದವರೆಗೂ ಸ್ಕೂಲಲ್ಲಿ ನಮ್ಮ ಅಪ್ಪ ಅಮ್ಮ ಬರ್ತಾರೆ ಇವತ್ತು, ನಮ್ಮ ಅಪ್ಪ ಅಮ್ಮ ಬರ್ತಾರೆ ಮದ್ಗಿರಿಗೆ, ನಮ್ಮ ಅಪ್ಪ ಅಮ್ಮ ಬರ್ತಾರೆ ಇವತ್ತು, ಅಷ್ಟೇ ಹೇಳ್ತಿರ್ತೀಯ. ಹಂಗಲ್ಲ, ನನಗೆ ಗೊತ್ತು ನೀನು ಮನ್ಸು ಎಂಥದ್ದು ಅಂತ. ಆಯ್ತಾ, ನಿಮ್ಮ ಅಪ್ಪ ಅಮ್ಮ ನಮಗೆ ಗೊತ್ತಿಲ್ವಾ? ಹೋಗಿ ಡ್ರೆಸ್ ಚೇಂಜ್ ಮಾಡೋಗ್ಬೇಕಾ? ಹೋಗಿ ಪೈರುಣಿ ಮತ್ತೆ ಬಂತಿಲ್ಲಿ. ಟೊಮೆಟೊ ಪೈರು ಉಣಲ್ವಾ? ಇಲ್ವಾ? ನೀನು ಉಣ್ತೇನೆ ಟೊಮೆಟೊ ಪೈರು? ಹಾಂ, ನಮ್ಮ ಜಾಣೆ ಮಗಳು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ತಿನ್ನೋಕೆ ಏನಾದರೂ ಕೇಳಿದ್ಲು. ಅವಳಿಗೆ ತಿನ್ನೋಕೆ ಸ್ನ್ಯಾಕ್ಸ್ ಕೊಟ್ಟು ಆಮೇಲೆ ಹೋಮ್ವರ್ಕ್ ಬರ್ಕೊಳೋದಕ್ಕೆ ಕೂತ್ಕೊಂಡ್ಳು ಅವಳು. ನಾನು ನಮ್ಮ ಶ್ರೀಮತಿಯವರು ಇಲ್ಲಿ ಟೊಮೆಟೊ ಪೈರು, ಬದನೆ ಪೈರು ಎಲ್ಲ ತಂದಿದ್ವಲ್ಲ, ಅವನ್ನ ಉಣೋಣ, ಪೈರು ಉಣೋಣ ಅಂತ ಬಂದುಬಿಟ್ವಿ. ಇಲ್ಲಿ ಸ್ವಲ್ಪ ಪೈರು ಹಾಕೋದಕ್ಕೆ ಸ್ವಲ್ಪ ಮಡಿ ಮಾಡಬೇಕಿತ್ತು. ಎಲ್ಲ ಅಗದ್ಬಿಟ್ಟು ಮಡಿ ಮಾಡಿದೆ. ಒಂದು ಸವೆಳ್ದು ಮಡಿ ಮಾಡಿ, ಮತ್ತು ಅದಕ್ಕೆ ಸಾಲು ಎಳಿಬೇಕು. ಸಾಲು ಅಂದರೆ 1.5 ಅಡಿ 2 ಅಡಿ ಈ ಥರ ಸಾಲು ಇರಬೇಕು. ಅಂತ ಒಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಸಾಲಿಗೂ ಗ್ಯಾಪ್ ಇರಬೇಕು. ಗಿಡ ಹೊಡ್ಕೊಂಡು ಬೆಳಿಬೇಕಲ್ವ ಚೆನ್ನಾಗಿ, ಅದಕ್ಕೆ ಸ್ವಲ್ಪ ದೂರ ಇರಬೇಕು ಸಾಲು. ಅದಕ್ಕೆ ಅಳತೆ ಮಾಡಿಕೊಂಡು ಇಷ್ಟು ದೂರಕ್ಕೆ ಅಂತ ಒಂದೊಂದು ಇದನ್ನು ಸಾಲು ಹೇಳ್ಕೊಟ್ಟೆ ನಾನು, ಗುದ್ಲಿನಲ್ಲೆಲ್ಲ ಸಾಲು ಹೇಳ್ಕೊಟ್ಟೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು. ನಾವು ಅದನ್ನು ಟೊಮೆಟೊ ಪೈರೆಲ್ಲ ತಂದ್ವಲ್ಲ, ಅದು ಆ ಟೈಮಲ್ಲಿ ಬಿಸಿಲಿತ್ತು, ಮಧ್ಯಾಹ್ನ ಅಲ್ವಾ, ಅದಕ್ಕೆ ಅದು ಬಾಡೋಗ್ಬಿಡುತ್ತೆ. ಸಾಯಂಕಾಲ ಇನ್ನೂ ಪೈರು ಹಾಕೋದು, ಪೈರು ಉಣೋದು, ಸಸಿ ಉಣೋದು ಸಾಯಂಕಾಲ ಆಗುತ್ತೆ, ಒಣಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆನಲ್ಲಿ, ಕಾಟನ್ ಬಟ್ಟೆನಲ್ಲಿ ತ್ಯಾವ ಮಾಡಿಬಿಟ್ಟು ನೀರಲ್ಲಿ ಅದನ್ನು ಸುತ್ತಿಟ್ಟಿಟ್ಟಿರು. ಅದು ಹಂಗೆ ಇತ್ತು. ಬಿಸಿ ನೋಡಿದ್ರು ಆ ಕಳೆಯಾಗಿ ಅಂತಾರಲ್ಲ, ಆ ಥರ ಕಳೆಯಾಗಿ ಹಾಗೇ ಇತ್ತು. ಇಲ್ಲಾಂದರೆ ಬಾಡೋಗ್ಬಿಡೋದು, ಆ ಸಸಿಗಳೆಲ್ಲ ಬಾಡೋಗ್ಬಿಡೋವು. ಚೆನ್ನಾಗಿತ್ತು, ಪೈರುಗಳು ಹಾಗೇ ಇದ್ವು. ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದ್ರೂ ಮೊದಲಿಗೆ ಒಳ್ಳೆಯದಾಗಲಿ ಅಂತ ಕೈ ಮುಕ್ಕೊಂಡು ದೇವ್ರಿಗೆ ಪ್ರಾರ್ಥನೆ ಮಾಡೇ ಮಾಡಬೇಕು. ಅದರಲ್ಲೂ ಭೂಮಿ ತಾಯಿಗೆ, ಅಂದರೆ ಭೂಮಿ ತಾಯಿಗೆ ಬೆಳೆ ಇಡೋದು, ಬಿತ್ತನೆ ಮಾಡೋದು, ಈ ಥರ ಅಂತೂ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ದೇವ್ರ ಹೆಸರು ಹೇಳಿನೇ ಕೆಲಸ ಶುರು ಮಾಡಬೇಕು. ಇದು ನನ್ನ ಒಂದಿದು. ಹಾಗಾಗಿ ನಮ್ಮ ಶ್ರೀಮತಿಯವ್ರಿಗೂ ಅದೇ ಥರ ಮಾಡು ಅಂತ ಹೇಳಿದೆ. ಅವರು ಸಹ ಕೈ ಮುಗಿದು ದೇವ್ರಿಗೆ ನಮಸ್ಕಾರ ಮಾಡಿ ಪ್ರೇಯರ್ ಮಾಡಿ ಸಸಿ ಉಣ್ತಾ ಇದ್ದಾರೆ ನೋಡಿರಿ. ಬದನೆ ಪೈರಿವು ಇಷ್ಟು ದೂರ ಉಣ್ಬೇಕು, ಯಾಕಂದರೆ ಗಿಡ ಹೊಡ್ಕೋಬೇಕು ಅಂತ ಹೇಳಿದ್ನಲ್ಲ ನಾನಾಗ್ಲೇ.
ಗಿಡ ಹೊಡ್ಕೋಬೇಕು, ಅದು ಬೆಳಿಬೇಕು ಚೆನ್ನಾಗಿ ಅಂದರೆ ಸ್ವಲ್ಪ ಅಂತರ ದೂರನೇ ಇರಬೇಕು ಒಂಚೂರು. ಟೊಮೊಟೊ ಕಡ್ಡಿ ಕಟ್ಟಬೇಕು, ಅದು ಸಪ್ರೇಟ್ ಉಣಿದ್ರೆ ಬೆಸ್ಟ್ ಅನಿಸ್ತೈತೆ. ಸಪ್ರೇಟ್ ಅಂದರೆ ಅಲ್ಲಿ 2 ಸಾಲ ಉಣ್ಬಿಡ ಆ ಕಡೆ. ಫಸ್ಟ್ ಮೆಣಸಿನ ಪೈರು ಬದ್ನೆ ಪೈರು ಉಣೋಣ, ಜಾಗ ಆಗಿಲ್ಲ ಅಂದ್ರೆ ಇಲ್ಲೆಲ್ಲ ಮುಂದೆ ಮಾಡ್ಕೊಂಡು ಟೊಮೊಟೊ ಪೈರು ಉಣೋಣ. ಹೌದಾ? ಬದನೆ ಪೈರು ಜಾಸ್ತಿ ಆಗ್ತೈತೆ ಅನ್ಸುತ್ತೆ. ಟೊಮೆಟೊ ನೋಡಿ ಎಷ್ಟೊಂದೈತೆ ಇವಾಗ. ಬದನೆ ಪೈರು ಇರಲಿ, ಟೊಮೆಟೊ ಪೈರು ಉಣ್ಣು ಸಾಲು. ಇವಾಗ ಎಲ್ಲ ಬದನೆ ಪೈರು ಉಣ್ಣು ಈ ಸಾಲ್ಗೂ. ಈ ಸಾಲ್ಗೂ ಬದ್ನೆ ಆಗ್ತೈತಾ? ಆ ಸಾಲ್ಗೆ ಹೆಚ್ಚಾಗ್ತೈತಾ? ಆಗ್ತೈತೆ ಒಂದು ಸಾಲ್ಗೆ ಹೆಚ್ಚಾಗ್ತೈತಾ? ಇಲ್ಲ ಆಗ್ತೈತೆ, ಹ್ಞೂ ಅಲ್ಲಿ ಹೆಚ್ಚು ಕಡಿಮೆ ಆಗ್ತೈತೆ. ಹಾಕು ಉಣ್ಣು ಮತ್ತೆ ಅಲ್ಲಿಂದನೇ ಉಣ್ಕೊಬರಲ್ಲ. ನಾವಿಲ್ಲಿ ಬದನೆ ಪೈರು 1-2 ಸಾಲು ಮತ್ತು ಮೆಣಸಿನ ಪೈರು 1-2 ಸಾಲು ಈ ಥರ ಉಣಿದ್ವಿ. ಆ ಕೊನೆಯಲ್ಲಿ ಒಂದೇ ಒಂದು ಸಾಲು ಉಳಿದಿತ್ತು ಟೊಮೊಟೊ ಪೈರು ಉಣೋದಕ್ಕೆ. ಅಲ್ಲೊಂದು ಸಾಲಲ್ಲಿ ಟೊಮೊಟೊ ಪೈರು ಉಣ್ಬಿಟ್ಟು ಆಮೇಲೆ ಕೊನೆಯಲ್ಲಿ ಹೆಚ್ಚಾಗಿರೋ ಟೊಮೊಟೊ ಪೈರನ್ನೆಲ್ಲ ಸುತ್ತ ಮಡಿ ಮಾಡಿದ್ದೀವಲ್ಲ ಆ ಬದಿನಲ್ಲಿ, ಅಂದರೆ 2 ಸಾಲು ಮಧ್ಯಕ್ಕೆ ಒಂದೊಂದು ಟೊಮೊಟೊ ಪೈರು, ಈ ಥರ ಪೈರೆಲ್ಲ ಉಣಿದ್ವಿ. ಸಸಿ ನಾವು ಪೈರು ಅಂತೀವಿ, ಸಸಿ ಅಂತಾರೆ ಕೆಲವರು, ಪೈರು ಅಂತಲೇ ಅಂತೀವಿ ನಾವು. ಟೊಮೊಟೊ ಸಸಿ ಎಲ್ಲ ಅಲ್ಲಿ ಉಣಿದ್ವಿ ಈ ಥರ ಸಾಲು ಮಧ್ಯೆ. ಇವತ್ತಿನ ಕೆಲಸ ಇಷ್ಟಿತ್ತು ನೋಡ್ರಿ. ಕೊಡಿ ಏನಾಗಲ್ತಾವ ತಗ ಗುದ್ಲಿ ಎಲ್ಲ ಮಣ್ಣಾಗ್ತೈತೆ ನೋಡು, ನನ್ನ ಕೈ ಹೆಂಗೈತೆ. ಚೆನ್ನಾಗೈತೆ. ಸರಿ ನಡಿ ಹೋಗೋಣ. ನಡಿ. ನನ್ನ ಕೈ ನನ್ನ ಕಾಲು ಅಪ್ಪ ಹೆಂಗೈತೆ ನೋಡಿ. ನೋಡು, ಕೈ ಕೆಸರಾದರೆ ಬಾಯಿ ಮೊಸರೆಂಬಾಗ ಅದು ನಮ್ಮ ಬಣ್ಣ. ಇದು ಇಲ್ಲೇ ಎಲ್ಲ ನಾಕನ ಗೊಬ್ಬರ, ಇದು ಗೊಬ್ಬರ ಎಲ್ಲ ಹಾಕ್ಬಿಡು. ಬುಡಕ್ಕೆ ಹಾಕಿದ್ರು ಬುಡಕ್ಕೆ. ಏನು ವೇಸ್ಟ್ ಮಾಡಲ್ಲ ನಾವು. ಹೌದಾ? ಮಿಕ್ಸಿಗೆ ಖಾರ ಅಷ್ಟೇ ಅಲ್ಲ, ಗೊಬ್ಬರನೂ ವೇಸ್ಟ್ ಮಾಡಲ್ಲ ನಾವು. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.